ತಾವು ಒಂದು ಮಠವನ್ನ, ತಪೋವನ ಮಠವನ್ನ ಸ್ಥಾಪಿಸಿದ್ದೀರಿ. ಈ ಮಠಕ್ಕೆ ನೀವು ಏನು ಸಂಕಲ್ಪವನ್ನ ಮಾಡಿದ್ದೀರಿ ಹಾಗೂ ನಿಮ್ಮ ಮುಂದಿನ ಮೂಲ ಧ್ಯೇಯಗಳೇನು? ಜಗದ್ಗುರು, ಜಗಜ್ಯೋತಿ, ಮಹಾನ್ ತತ್ವಜ್ಞಾನಿ, ಸಮಾಜ ಸುಧಾರಕ, ಜಾತಿ ರಹಿತವಾದ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲ ಶೋಷಿತ, ವಂಚಿತ, ದಮನಿರತ ಎಲ್ಲರ ಕಲ್ಯಾಣವನ್ನ ಬಯಸಿರ್ತಕ್ಕಂತಹ ನಮ್ಮೆಲ್ಲರ ಆರಾಧ್ಯವಾಗಿರ್ತಕ್ಕಂತಹ ಲಿಂಗಾಯತ ಧರ್ಮದ ಸ್ಥಾಪಕರು, ಜಗದ್ಗುರು ಜಗಜ್ಯೋತಿ ಅಣ್ಣ ಬಸವಣ್ಣನವರ ಸಿದ್ಧಾಂತವನ್ನ, ಬಸವ ತತ್ವವನ್ನ ರೂಢಿಯಲ್ಲಿ ತೆಗೆದುಕೊಂಡು ಬಂದು ಬಸವ ತತ್ವದ ಆಧಾರದಲ್ಲಿ ಒಂದು ಆಶ್ರಮವನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ಸಮಸ್ತ ಎಲ್ಲ ಜನಾಂಗದ ಎಲ್ಲರ ಒಂದು ಸಹಕಾರ, ಸಲಹೆ ಒಂದಿಗೆ ಮಾಡ್ತಾ ಇದ್ದೀವಿ. ಆತ್ಮ ಬೋಧ ತಪೋವನ ಅಂತ ಹೇಳಿ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಅದಕ್ಕೆ ಬಸವಣ್ಣನವರೇ ಪ್ರೇರೇಪ. ಗುರುಗಳೇ, ಈ ಜೀವನದಲ್ಲಿ ಅತಿ ವೇಗವಾಗಿ ಜೀವನ ಸಾಗ್ತಾ ಇದೆ. ಇದರೊಳಗೆ ಅನೇಕ ಜನಗಳಿಗೆ ನೆಮ್ಮದಿ ಮತ್ತೆ ಶಾಂತಿಯನ್ನ ಕಳ್ಕೊಂಡಿದ್ದಾರೆ. ಇದನ್ನ ವಾಪಸ್ಸು ನಾವು ನೀಡಬೇಕು ಅಂದ್ರೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ತಾವು ಆಯೋಜಿಸ್ತೀವಿ? ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಲಿಂಗಾಯತ ಪರಂಪರೆ, ವೀರಶೈವ ಪರಂಪರೆಗಳು ತಮ್ಮದೇ ಆಗಿರ್ತಕ್ಕಂಥ ಸಾಮಾಜಿಕ ಸೇವೆಯನ್ನ ಮಾಡ್ತಾ ಬಂದಿದ್ದಾವೆ. ನಮ್ಮ ಕಣ್ಣೆದುರಿಗೆ ಕಾಣ್ತಕ್ಕಂತಹ, ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯಾಗಿರ್ತಕ್ಕಂತಹ ಶ್ರೀ ಶ್ರೀ ಪರಮ ಪೂಜ್ಯರು ಆಗಿರ್ತಕ್ಕಂತಹ, ಕೈಲಾಸವಾಸಿಗಳಾಗಿರ್ತಕ್ಕಂತಹ ಶ್ರೀ ಸಿದ್ಧಗಂಗಾ ಮಹಾಸ್ವಾಮಿಗಳೇ ನಮಗೆಲ್ಲರಿಗೂ ಕೂಡ ಪ್ರೇರಣೆ. ಬಿಜಾಪುರದ ಜ್ಞಾನ ಯೋಗಾಶ್ರಮದ ನಡೆದಾಡುವ ದೇವರಾಗಿರ್ತಕ್ಕಂತಹ, ತಮ್ಮ ಯಾವುದೇ ಒಂದು ಶರ್ಟಿಗೆ ಆಗಲಿ, ಯಾವುದೇ ಕಿಸೆ ಇಲ್ಲದೆ ಬಟ್ಟೆಯನ್ನ ಹೊಲಿಸಿ ಸಾದಾ ಜೀವನವನ್ನ ಮಾಡಿರ್ತಕ್ಕಂತಹ ಸಿದ್ದೇಶ್ವರ ಸ್ವಾಮೀಜಿಗಳೇ ನಮಗೆ ಪ್ರೇರಣೆ. ನಮ್ಮೆಲ್ಲರ ಆರಾಧ್ಯರಾಗಿರ್ತಕ್ಕಂತಹ ಗದಗಿನ ಶ್ರೀ ಶ್ರೀ ಗಾನಗಂಧರ್ವ ಪುಟ್ಟರಾಜ ಗವಾಯಿಗಳು, ಈ ಮೂರೂ ಜನ ಯಾವತ್ತಿಗೂ ಕೂಡ ಜಾತಿಯನ್ನ ಮಾಡಲಿಲ್ಲ, ಯಾವ ಧರ್ಮದ ಬಗ್ಗೆ ಕೂಡ ಮಾತಾಡಲಿಲ್ಲ, ಯಾವ ಟಿವಿಯಲ್ಲೂ ಕೂಡ ಬಂದು ಯಾವ ಜಾತಿ ಬಗ್ಗೆ ಕೂಡ ಮಾತಾಡಲಿಲ್ಲ. ಸ್ವತಃ ನಾವು ದೇವರಂತೂ ಕೂಡ ಎಲ್ಲಿ ಹೇಳ್ಕೊಳ್ಳಿಲ್ಲ. ಆದ್ರೂ ಈ ಮೂರು ಜನ, ಸಿದ್ಧಗಂಗಾ ಸ್ವಾಮೀಜಿಗಳು, ಪುಟ್ಟರಾಜ ಗವಾಯಿಗಳು, ಸಿದ್ದೇಶ್ವರ ಸ್ವಾಮೀಜಿಗಳು, ನಾವು ಸ್ವತಃ ದೇವರಂತ ಹೇಳ್ಕೊಳ್ಳಿಲ್ಲ, ಆದ್ರೆ ದೇವರಾಗ್ಬೇಕು. ಮೂಲ ಉದ್ದೇಶ ತ್ರಿವಿಧ ದಾಸೋಹ. ಬಸವಣ್ಣನವರ ತತ್ವದ ಆಧಾರದಲ್ಲಿ ಅನ್ನ ದಾಸೋಹ, ಅಕ್ಷರ ದಾಸೋಹ, ಈ ರೀತಿ ದಾಸೋಹದ ತತ್ವದ ಅಡಿಯಲ್ಲಿ ಲಿಂಗಾಯತ ಪರಂಪರೆ, ಅದರ ಆಧಾರದಲ್ಲಿ ನಮ್ಮ ಆಶ್ರಮ ಕೂಡ ಬರುವಂತಹ ದಿನಮಾನದಲ್ಲಿ ನಡೆಯುತ್ತೆ. ಸರ್ವ ಜನಾಂಗದ ಹಿತವನ್ನ ಕಾಪಾಡತಕ್ಕಂಥದ್ದು, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಬದಲಾವಣೆ ಮತ್ತು ವಿಶೇಷವಾಗಿ ಭಕ್ತಿ, ಜ್ಞಾನ, ವೈರಾಗ್ಯ, ಇದನ್ನೆಲ್ಲರ ಕೂಡ ನಾವು ಭಕ್ತಿ, ಜ್ಞಾನ, ವೈರಾಗ್ಯದಿಂದ ನಾವು ಭಕ್ತರ ಕಲ್ಯಾಣವನ್ನು ಬಯಸ್ತಾ ಇದ್ದೇವೆ. ಈ ಒಂದು ತತ್ವ ಸಿದ್ಧಾಂತಗಳು ಇವತ್ತು ಏನಿದಾವೆ, ಜಾತಿಗಳು, ಅನೇಕ ಜಾತಿಗಳಿದಾವೆ. ಈ ಎಲ್ಲ ಜಾತಿಗಳ ಮಧ್ಯದಲ್ಲಿ ಮತ್ತೊಂದು ಮಠದ ಅವಶ್ಯಕತೆ ಇತ್ತ? ಈಗಾಗಲೇ 5,000 ಲಿಂಗಾಯತ ಮಠಗಳು ಕೂಡ ಇದ್ದಾವೆ. ಅದರಂತೆ ಅನೇಕ ಸಮಾಜದ ಮಠಗಳು ಕೂಡ ಇದ್ದಾವೆ. ಇರುವಂತಹ ಮಠಗಳನ್ನ ಅದನ್ನೇ ಕೂಡ ನಾವೆಲ್ಲರೂ ಕೂಡ ಒಪ್ಪಿಕೊಂಡು ಹೋಗಬಹುದು. ಆದ್ರೆ ಅವೆಲ್ಲವೂ ಇದ್ದಾಗಲೂ ಕೂಡ ಇನ್ನೊಂದು ಮಾಡಬಾರದು ಅಂತೇನಿಲ್ಲ. ಅದಕ್ಕೆ ಎಲ್ಲರಿಗೂ ಕೂಡ ನಮಗೆ
ಕೆಲವು ಮಠಗಳಲ್ಲಿ ಒಂದೊಂದು ರೀತಿಯ ಪರಂಪರೆ, ಒಂದೊಂದು ರೀತಿಯ ಆಚರಣೆ, ಒಂದೊಂದು ರೀತಿಯ ಕಾರ್ಯಕ್ರಮಗಳು ಇರ್ತವೆ. ಅದು ಕೂಡ ನಮ್ದು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಇರಲಿ ಅಂತಕ್ಕಂಥದ್ದು ಆಲೋಚನೆಯಲ್ಲಿ ನಾವು ಅದನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಆತ್ಮಬೋಧ ತಪೋವನ ಇಂತಹ ಸುಂದರವಾದ ಹೆಸರು ಹೇಗೆ ಬಂತು ಗುರುಗಳೇ? ಭಕ್ತರು, ಅನುಯಾಯಿಗಳು, ಹಿತೈಷಿಗಳು, ಒಡನಾಡಿಗಳು ಎಲ್ಲರ ಸಹಕಾರದೊಂದಿಗೆ ಅನೇಕ ಜನ ಅನೇಕ ಹೆಸರುಗಳನ್ನ ಪ್ರಸ್ತಾಪ ಮಾಡಿದಾಗ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ಅದರಲ್ಲಿ ಆತ್ಮಬೋಧ ಅಂದ್ರೆ ಆತ್ಮದ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು, ಆತ್ಮದ ಜ್ಞಾನವನ್ನ ಸಂಪಾದನೆ ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲರ ಸಹಕಾರದೊಂದಿಗೆ ನಾವು ಆತ್ಮ ಬೋಧನೆ ಅದನ್ನೇ ನಾವು ತಪವನ್ನಾಗಿ ಮಾಡ್ಕೊಂಡಿದ್ದೀವಿ. ಗುರುಗಳೇ, ಈ ತಪೋವನ ಅನ್ನೋದು ಒಂದು ಪ್ರಾಚೀನ ಕಾಲದ ಋಷಿಮುನಿಗಳ ಕಾಲದ ಒಂದು ತತ್ವ. ಈಗ ಈ ಡಿಜಿಟಲ್ ಯುಗದಲ್ಲಿ ಮತ್ತೆ ಅದನ್ನ ಮರುಸ್ಥಾಪನೆ ಮಾಡೋದು ಹೇಗೆ? ತಪೋವನದ ಒಂದು ಅರ್ಥವನ್ನ ಮತ್ತೆ ಮರುಸ್ಥಾಪನೆ ಮಾಡೋದು ಹೇಗೆ ಸಾಧ್ಯವಿದೆಯಾ? ಮನುಷ್ಯ ಪ್ರಯತ್ನ ಮಾಡಿದ್ರೆ ಪ್ರಯತ್ನ ಮಾಡೋದ್ರಿಂದ ದೇವರು ಸಿಕ್ಬಿಡ್ತಾನೆ. ಇವತ್ತು ಒತ್ತಡದ ಜೀವನದಲ್ಲಿ ಯಾರೂ ಕೂಡ 100 ವರ್ಷ ಬದುಕ್ತಾ ಇಲ್ಲ. ಎಲ್ಲ ರೋಗಕ್ಕೂ ಎಲ್ಲ ಕಡಿಮೆ ಆಯಸ್ಸಿಗೂ ಕೂಡ ಮೂಲ ಕಾರಣ ಇವತ್ತು ಒತ್ತಡದ ಜೀವನ. ಹಾಗಾಗಿ ಮನೋನಿಗ್ರಹ ಅನ್ನೋದು ಇವತ್ತಿನ ದಿನಮಾನದಲ್ಲಿ ಬಹಳ ಆಗಿದೆ. ಇವತ್ತು ಸದೃಢವಾಗಿರತಕ್ಕಂಥ ಆರೋಗ್ಯವನ್ನ ನಾವು ಬಯಸಬೇಕು ಅಂತಂದ್ರೆ ಮೊದಲು ಮನೋನಿಗ್ರಹ ಮಾಡಬೇಕು. ಮನೋನಿಗ್ರಹವನ್ನ ಮಾಡ್ಬೇಕಂತಂದ್ರೆ ಮನಸ್ಸನ್ನ ಹತೋಟಿಗೆ ತರಬೇಕು. ಜಂಜಾಟದಿಂದ, ಪ್ರಾಪಂಚಿಕ ಈ ಲೌಕಿಕ ಸುಖದಿಂದ ನಾವು ಮೊದಲು ಹೊರಗಡೆ ಬಂದು ಕೆಲವು ನಿಮಿಷಗಳ ಕಾಲವಾದರೂ ನಾವು ಧ್ಯಾನ, ಯೋಗ, ತಪಸ್ಸುಗಳನ್ನ ಮಾಡೋದ್ರಿಂದ ಆರೋಗ್ಯವನ್ನ ಸುಧಾರಣೆ ಮಾಡಿಕೊಳ್ಳಬಹುದು. ಇವತ್ತು ಯಾಕೆ ಆಧ್ಯಾತ್ಮಿಕದ ಕಡೆ ಯಾಕೆ ಮನಸ್ಸು ಹೋಗ್ತಾ ಇಲ್ಲ? ಈಗ ಯಾವ್ದಾದ್ರು ಒಂದು ಪ್ರವಚನ ಕೇಳಿದ್ರೆ 5 ನಿಮಿಷ ಕೇಳೋಕ್ಕೂ ಆಗೋದಿಲ್ಲ. ಇವತ್ತು ಹೇಗಾಗಿದೆ ಅಂತಂದ್ರೆ ಮೊದಲು ಏನಾರು ನೋಡ್ಬೇಕಂದ್ರೆ 1 ಗಂಟೆ, 2 ಗಂಟೆ, 3 ಗಂಟೆ ಮತ್ತು ಸುಮಾರು ಇಡೀ ದಿನಾನು ಕೂಡ ಕೇಳೋದು ಪ್ರವಚನ ಆಗ್ಲಿ. ಇವತ್ತು ಹೇಗಾಗಿದೆ ಅಂತಂದ್ರೆ 57 ಸೆಕೆಂಡು, 23 ಸೆಕೆಂಡು, 10 ಸೆಕೆಂಡು, 15 ಸೆಕೆಂಡಿಗೆ ಅಷ್ಟೇ ವಿಡಿಯೋ, ಅಷ್ಟೇ ನಮ್ಮ ಚಿತ್ತ. 15 ಸೆಕೆಂಡು, 1 ನಿಮಿಷ ಮೇಲೆ ನೋಡಕ್ ನಮ್ಮ ಹತ್ರ ಆಗ್ತಾ ಇಲ್ಲ. ಅಂದ್ರೆ ಅಷ್ಟೊಂದು ನಮ್ಮನ್ನ ನಾವು ನಿಯಂತ್ರಣದಿಂದ ದೂರ ಇದ್ದೀವಿ. ಅದಕ್ಕೆ ಮನೋ ನಿಗ್ರಹದಿಂದ ನಾವು ಇದನ್ನ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ತಪೋವನ ಅನ್ನೋದು ಇವತ್ತಿನ ಬಹಳ ಅವಶ್ಯಕ.